ಡಿಫ್ರೆಂಟ್ ಆಗಿರುವಂತ ಪಾನಿ ಮತ್ತೆ ನೇಮ್ ನಿಂದ ಫೇಮಸ್ ಆಗಿರುವಂತ ಬಂಗಾರಪೇಟೆ ಚಾಟ್ಸ್ ಒಂದ್ ಕಡೆ ಆದ್ರೆ ದರ್ಶನ್ ಸರ್ ಅವರ ಒಂದೇ ಒಂದು ಮಾತಿನಿಂದ ಫೇಮಸ್ ಆಗಿರುವಂತ ಹೊಟ್ಟೆಪಾಟ್ ಚಾಟ್ಸ್ ಇನ್ನೊಂದ್ ಕಡೆ. ಇಲ್ಲಿ ಇದು ನಾಗರ್ಬಾವಿಲಿ ಏನೋ ಪಾನಿಪುರಿ ಒಂದು ಇದು ಇಟ್ಕೊಂಡಿದ್ದಾರೆ. ಹೊಟ್ಟೆಪಾಡು ಚಾಟ್ಸ್ ಈಸ್ ಅನ್ ಹ್ಯಾಂಡಿಕ್ಯಾಪ್. ಅವ್ನು ಆಕ್ಚುಲಿ ಭಿಕ್ಷೆ ಬಿಡದೇನೆ ಒಂದು ಪಾನಿಪುರಿ ಅಂಗಡಿ ಇಟ್ಕೊಂಡು 10 ಜನಕ್ಕೆ ಕೆಲಸ ಕೊಟ್ಟಾರಲ್ಲ. ಗ್ರೇಟ್ ತಾನೆ. ಗ್ರೇಟ್ ಸರ್. ಅವ್ನು ಹುಡ್ಕೊಳಕ್ ನಾವು ಅಲ್ತಿದ್ರೆ ಅವ್ನು ಇನ್ನೊಂದು 10 ಜನಕ್ಕೆ ಸ್ಫೂರ್ತಿ ಆಗ್ತಾನೆ. ಹೌದು. ಸೊ ಈ ಎರಡು ಚಾಟ್ಸ್ ಅಂಗಡಿಲಿ ನಾನು ಇವತ್ತು ಚಾಟ್ಸ್ ನ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನಿಮ್ಗೆ ಹೇಳ್ತಿದ್ದೀನಿ. ಸೊ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ಚಂದನ್ ಕೆಜೆಟಿ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನೀಗ ಫಸ್ಟ್ ಬಂದಿರೋದು ಬಂಗಾರಪೇಟೆ ಚಾಟ್ಸ್. ಬಂಗಾರಪೇಟೆ ಚಾಟ್ಸ್ ಆಕ್ಚುಲಿ ರಿಯಲ್ ಆಗಿ ಬಂದಿದ್ದು ಬಂಗಾರಪೇಟೆ ಅನ್ನೋ ಒಂದು ಊರಿಂದ. ಸೊ ಅಲ್ಲಿ ರಮೇಶ್ ಚಿಟ್ ಚಾಟ್ ಅನ್ನೋರು ವೈಟ್ ಪಾನಿನ ಕಂಡಿಡಿದ್ರು. ಸೊ ಆ ವೈಟ್ ಪಾನಿಯಿಂದ ಇಟ್ಕೊಂಡೆ ಬಂಗಾರಪೇಟೆ ಚಾಟ್ಸ್ ತುಂಬಾನೇ ಫೇಮಸ್ ಆಯ್ತು. ಯಾಕಂದ್ರೆ ಎಲ್ಲಾ ಕಡೆ ನಾವು ಗ್ರೀನ್ ಕಲರ್ ಪಾನಿ ನೋಡ್ತೀವಿ. ಸೊ ಇಲ್ಲಿ ನಮ್ಗೆ ವೈಟ್ ಪಾನಿ ಸಿಗುತ್ತೆ, ಅದರಿಂದ ಫೇಮಸ್ ಆಯ್ತು. ನಾನಿವತ್ ಬಂದಿರೋದು ಓಲ್ಡ್ ಬಂಗಾರಪೇಟೆ ಚಾಟ್ಸು. ಸಾಯಂಕಾಲ ಆದ್ರೆ ಸಾಕು, ಇಲ್ಲಿ ತುಂಬಾ ಸಾಯಂಕಾಲದಿಂದ ರಾತ್ರಿ ತನಕ ತುಂಬಾ ಜನ ಇರ್ತಾರೆ. ಅಷ್ಟೇ ಕ್ರೌಡ್ ಇರುತ್ತೆ, ಮತ್ತೆ ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ. ಬಂಗಾರಪೇಟೆ ಚಾಟ್ಸು ಮೆನು ಇದೆ ನೋಡಿ. ಇಲ್ಲಿ ಏನೇ ತಗೊಂಡ್ರು 40 ರೂಪಾಯಿ. ಮಸಾಲ ಪುರಿ, ದಹಿ ಪುರಿ, ಸೇವ್ ಪುರಿ, ಬೇಲ್ ಪುರಿ, ಬಂಗಾರಪೇಟೆ ಸ್ಪೆಷಲ್ ಅಂತ ಇದೆ. ನಾವು ಅದನ್ನೇ ಇವಾಗ ತಗೊಳ್ಳೋದು. ಅದೇ ಇಲ್ಲಿ ಸ್ಪೆಷಲ್. ನಿಪ್ಪಟ್ ಮಸಾಲೆ, ಸಮೋಸ ಮಸಾಲೆ ಯಾವುದೇ ತಗೊಳ್ಳಿ ಎಲ್ಲಾನು 40 ರೂಪಾಯಿ ಅಷ್ಟೇ. ಇಲ್ಲ, ಬಂಗಾರಪೇಟೆ ಸ್ಪೆಷಲ್ ಒಂದ್ ಸಾಕು. ಅದೊಂದ್ ಕೊಡಿ ಸಾಕು. ಮತ್ತೆ ನೀವಿಲ್ಲಿ ಬಟಾಣಿ ನೋಡ್ಬೋದು. ಎಲ್ಲಾ ಕಡೆ ನಮ್ಗೆ ಸ್ವಲ್ಪ ಬೇಯಿಸಿರ್ತಾರೆ, ಬಟಾಣಿ ಆಗಾಗ್ಗೆ ಸಿಗುತ್ತೆ. ಇಲ್ಲಿ ತುಂಬಾನೇ ಬೇಯಿಸಿರ್ತಾರೆ, ಒಂಥರ ಗೊಜ್ಜು ತರ ಇರುತ್ತೆ. ಬಟಾಣಿ ಫುಲ್ಲು ಸಾಗು ತರ ಮಾಡಿರ್ತಾರೆ, ತುಂಬಾ ಚೆನ್ನಾಗಿರುತ್ತೆ ಫ್ಲೇವರು. ನಾನು ಹಿಂಗೆ ಹೇಳಿದೆ ನೋಡು, ವೈಟ್ ಕ್ರಿಸ್ಟಲ್ ಕ್ಲಿಯರ್. ಸಾಕು 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 ಸಾಕು. ಎಷ್ಟು ವೈಟ್ ಇದೆ ನೋಡಿ ಪಾನಿ. ಬಂಗಾರಪೇಟೆ ಚಾಟ್ಸ್ ಬಂತು. ಇದೇ ಸ್ಪೆಷಲ್ ಬಂಗಾರಪೇಟೆ ಚಾಟ್ಸ್. ಇಷ್ಟು ವೈಟ್ ಪಾನಿ ನಮ್ಗೆ ಬಂಗಾರಪೇಟೆ ಚಾಟ್ಸ್ ಅಲ್ಲಿ ಸಿಗೋದು, ಬೇರೆ ಎಲ್ಲೂ ಸಿಗಲ್ಲ. ಸೇಮ್ ಒಂಥರ ಮಸಾಲ ಪುರಿ ತರ ಇದೆ. ಮಸಾಲ ಪುರಿ, ಟಿಕ್ಕಿ ಪುರಿ ಎಲ್ಲ ಒಂಥರ ಇದೆ. ಸೊ ಒಂದ್ ಟೇಸ್ಟ್ ಮಾಡಿ ನೋಡ್ತೀನಿ ಹೇಗಿದೆ ಅಂತ. ನೋಡಿ, ನಾನ್ ನಿಮ್ಗೆ ಹೇಳಿದ್ನಲ್ಲ, ಆ ಬಟಾಣಿ ಏನಿದೆಯಲ್ಲ ಅದನ್ನು ತುಂಬಾ ಚೆನ್ನಾಗಿ ಬೇಯಿಸ್ಬಿಟ್ಟಿರ್ತಾರೆ. ಅದು ಸಾಗು ತರ ಆಗ್ಬಿಟ್ಟಿರುತ್ತೆ. ಸೀರಿಯಸ್ಲಿ ಸಕ್ಕತ್ತಾಗಿದೆ. ಒಳ್ಳೆ ಟೇಸ್ಟ್ ಬಂಗಾರಪೇಟೆಗೆ. ಈ ಬಂಗಾರಪೇಟೆ ಚಾಟ್ಸ್ ನ ಎಲ್ಲಾ ಕಡೆ ಹಾಕೊಂತಾರೆ ಬೋರ್ಡು, ಬಂಗಾರಪೇಟೆ ಚಾಟ್ಸ್, ಬಂಗಾರಪೇಟೆ ಚಾಟ್ಸ್ ಅಂತ. ಎಲ್ರು ಒಂದೇ ಟೇಸ್ಟ್ ಕೊಡಲ್ಲ. ಕೆಲವೊಂದು ಅಂಗಡಿಗಳಲ್ಲಿ ಮಾತ್ರ ಒಳ್ಳೆ ಟೇಸ್ಟ್ ಕೊಡ್ತಾರೆ. ಬಟ್ ನಿಜವಾಗ್ಲೂ ಇದು ವರ್ತ್ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ಸೂಪರ್ ಆಗಿದೆ ನಿಜವಾಗ್ಲೂ. ಪಾನಿ ಹೆಂಗ್ ಗೊತ್ತಾ ಇದು? ಲೆಮನ್ ಪಾನಿ. ಇದು ಒಂಥರ ಲೆಮನ್ ಪಾನಿ. ಹೆಂಗೆ ಅಂದ್ರೆ, ನಾವು ಇದೆಲ್ಲ ಕುಡಿಯಲ್ವಾ, ಕೆಮ್ಮೆಲ್ಲ ಆದ್ರೆ ನಮ್ಗೆ ಏನಪ್ಪಾ ಅದೇನ ಶುಂಠಿ ಕಾಫಿ ಎಲ್ಲ ಕುಡಿತೀವಲ್ಲ, ಆ ತರನೇ ಪಾನಿ ಕುಡಿದ್ರೆ ಒಂದು ಘಾಟು ಕಿಕ್ ಹೊಡಿಯುತ್ತೆ. ಇನ್ನೂ ಬೇಕು ಅಂತ. ಅಪ್ಪು ಸರ್ ಕೂಡ ಟೇಸ್ಟ್ ಮಾಡಿದಾರೆ ಅನ್ಬಿಟ್ಟು ಇಲ್ಲಿ ಫೋಟೋ ಕೂಡ ಹಾಕಿದಾರೆ. ಅದು ನೋಡಿ ಖುಷಿ ಆಯ್ತು. ಒಂದ್ ಕಡೆ ಅಪ್ಪು ಸರ್ ಟೇಸ್ಟ್ ಮಾಡಿರೋಂತ ಬಂಗಾರಪೇಟೆ ಚಾಟ್ಸ್, ದರ್ಶನ್ ಸರ್ ರೆಕಮೆಂಡ್ ಮಾಡಿರುವಂತಹ ಹೊಟ್ಟೆಪಾಡು ಚಾಟ್ಸ್. ಬಂಗಾರಪೇಟೆ ಚಾಟ್ಸ್ ನೀವೆಲ್ಲ ಟ್ರೈ ಮಾಡಿದಿರಾ ಅಂತ ಕಮೆಂಟ್ ಮಾಡಿ. ನಿಮ್ಗೆ ಎಲ್ಲಿ ಫೇವ್ರೇಟ್ ಅನ್ನೋದನ್ನ ಕಮೆಂಟ್ ಮಾಡಿ. ಫುಲ್ ತಿನ್ಬಿಟ್ಟು ನೆಕ್ಸ್ಟ್ ನಮ್ಮ ದರ್ಶನ್ ಸರ್ ಹೇಳಿದಾರಲ್ಲ ಹೊಟ್ಟೆಪಾಡು ಚಾಟ್ಸ್, ಅಲ್ಲೋಗೋಣ. ಅಣ್ಣ ನಮಸ್ತೆ. ನಮಸ್ತೆ ಬಾಸ್. ದರ್ಶನ್ ಸರ್ ಒಂದ್ ಇಂಟರ್ವ್ಯೂ ಹೇಳಿದ್ರಲ್ಲ, ಅದ್ ನೀವೇ ತಾನೆ? ಹೌದು ಸರ್, ಹೊಟ್ಟೆಪಾಡು ಚಾಟ್ಸ್ ಅಂತ ನಮ್ದೇ ಬಾಸ್. ಇಲ್ಲಿ ಇದು ನಾಗರ್ಬಾವಿಲಿ ಏನೋ ಪಾನಿಪುರಿ ಒಂದು ಇದು ಇಟ್ಕೊಂಡಿದ್ದಾರೆ. ಈಸ್ ಅನ್ ಹ್ಯಾಂಡಿಕ್ಯಾಪ್. ನಾನು ಆಕ್ಚುಲಿ ಇವ್ರಿಗೆಲ್ಲ ಹೇಳ್ತೇನೆ, ನೆಕ್ಸ್ಟ್ ಟೈಮ್ ಅಲ್ಲಿ ಹೋಗಿ ತಿನ್ನೋಣಪ್ಪ. ಯಾಕಂದ್ರೆ ಅವ್ನು ಆಕ್ಚುಲಿ ಭಿಕ್ಷೆ ಬಿಡದೇನೆ ಒಂದು ಪಾನಿಪುರಿ ಅಂಗಡಿ ಇಟ್ಕೊಂಡು 10 ಜನಕ್ಕೆ ಕೆಲಸ ಕೊಟ್ಟಾರಲ್ಲ. ಗ್ರೇಟ್ ತಾನೆ. ಗ್ರೇಟ್ ಸರ್. ಅವ್ನು ಹುಡ್ಕೊಳಕ್ ನಾವು ಅಲ್ತಿದ್ರೆ ಅವ್ನು ಇನ್ನೊಂದು 10 ಜನಕ್ಕೆ ಸ್ಫೂರ್ತಿ ಆಗ್ತಾನೆ. ಹೌದು. ಹೊಟ್ಟೆಪಾಡು ಚಾಟ್ಸ್ ನಡೀತಿದೆ. ತುಂಬಾ ಚೆನ್ನಾಗಿದೆ ಅಣ್ಣ, ಚೆನ್ನಾಗಿ ನಡೀತಾ ಇದೆ. ಅವ್ರ ಕೃಪೆ, ರಾಯರ ಕೃಪೆ, ಡಿವಾಸ್ ಅಭಿಮಾನಿಗಳು, ದರ್ಶನ್ ಸರ್ ಅಭಿಮಾನಿಗಳು, ನಮ್ಮ ಗ್ರಾಹಕರು, ಸೋಷಿಯಲ್ ಮೀಡಿಯಾದಿಂದ ನಮ್ಮನ್ನ ಚೆನ್ನಾಗಿ ನಡೀತಾ ಇದೆ ಅಣ್ಣ. ಬೋರ್ಡ್ ಅಲ್ಲಿ ಅವ್ರ ಫೋಟೋ ಹಾಕಿದಿರಾ ಅಂದ್ರೆ ಅವ್ರು ಹೇಳದ್ಮೇಲೆ ಹಾಕಿದ್ದ? ಇಲ್ಲ, ಅದಕ್ಕಿಂತ ಮುಂಚೆನೆ ಇತ್ತಲ್ಲ, ಡಿವಾಸ್ ಅವ್ರದ್ದು ಫೋಟೋ ಇತ್ತು ಅದಕ್ಕಿಂತ ಮುಂಚೆ. ಈಗ ಅಂದ್ರೆ ಸ್ಟ್ಯಾಂಡಿಂಗ್ ಗೆ ಜನಕ್ಕೆ ಗೊತ್ತಾಗಿಲ್ಲ. ಅಲ್ಲಿದ್ವಾ ನಾವು, ಆ ಸೈಡ್ ಇದ್ವಿ, ರೋಡ್ ಕ್ರಾಸ್ ಮಾಡಿ ಗೊತ್ತಾಗ್ತಾ ಇದ್ದಿಲ್ಲ. ಅದಕ್ಕೋಸ್ಕರನೇ ಈ ಸೈಡ್ ಹಾಕೊಂಡಿದ್ದೆ. ಒಂದು ಐಡೆಂಟಿಫಿಕೇಶನ್ಗೋಸ್ಕರ ಅಷ್ಟೇ. ಅವರು ಅದೊಂದು ಇಂಟರ್ವ್ಯೂ ಹೇಳಾದ್ಮೇಲೆ ಹೇಗೆ ಚೇಂಜ್ ಆಯ್ತು ನಿಮ್ ಲೈಫ್ ಅಲ್ಲಿ? ಚೆನ್ನಾಗಿದೆ ಬಾಸ್, ತುಂಬಾ ಚೆನ್ನಾಗಿದೆ. ಮುಂಚೆ ಹೇಗಿತ್ತು, ಆಮೇಲೆ ಕಮ್ಮಿ ಇತ್ತು, ತುಂಬಾ ಕಮ್ಮಿ ಇತ್ತು. ಇವಾಗ ನಂಬರ್ಸ್ ಜಾಸ್ತಿ ಆಗಿದೆ ಅಷ್ಟೇ. ಅವ್ರೇನ್ ನೋಡಿರ ನಿಮ್ಮಂತವರಿಂದ ಸರ್, ಸೋಷಿಯಲ್ ಮೀಡಿಯಾ ಪವರ್, ದಟ್ ಈಸ್ ಸೋಷಿಯಲ್ ಮೀಡಿಯಾ ಪವರ್ ಇಂದ ದರ್ಶನ್ ಸರ್ ಗಂಟ ರಿಚೇರ್ ಆಯ್ತು. ಆಮೇಲೆ ಬಂದು ಟೇಸ್ಟ್ ಮಾಡಿದ್ರ? ಬಂದಿಲ್ಲ, ಅವ್ರು ಇನ್ನೂ ಬಂದಿಲ್ಲ ಅಣ್ಣ. ಬರ್ತೀನಿ ಅಂತ ಹೇಳವ್ರೆ. ನಾವು 2-3 ಸತ ಮನೆ ಹತ್ರ ಹೋಗಿದ್ದೇವೆ ಅಷ್ಟೇ. ನಾನೇ ಮಾಡಿದ್ರ ಮನೆ ಹತ್ರ? ಮನೆ ಹತ್ರ ಆಗಿದೆ. ಏನಂದ್ರು? ಚೆನ್ನಾಗಿದೆ, ಚೆನ್ನಾಗಿ ಮಾಡ್ಕೊಂಡು ಹೋಗು ಅಂತ ಹೇಳಿದ್ರೆ. 1-2 ಮಾತು ಹೇಳಿದ್ರೆ, ಕಿವಿ ಮಾತುಗಳು. ಟೈಮ್ ಬಂದಾಗ ಹೇಳ್ತೀವಿ ಅಣ್ಣ. ತಗೊಂಡ್ ಹೋಗಿದ್ರ ನೀವು ಚಾಟ್ಸ್ ನ? ಅವ್ರನ್ನ ಅಷ್ಟೇ ಪರ್ಸನಲ್ ಮೀಟ್ ಆಗಕ್ ಹೋಗಿದ್ದಷ್ಟೇ. ಬಟ್ ಚಾಟ್ಸ್ ಬೆಳಗಿನ ಟೈಮಲ್ಲಿ ಏನೂ ಇಲ್ಲ ಅಣ್ಣ. ಅವರೆಲ್ಲ ಮೀಟಿಂಗ್ ಹೋಗ್ತಾ ಇದ್ರು. ಹಂಗೆ ಸುಮ್ನೆ ಕಾರಲ್ಲಿ ಸಿಕ್ಬಿಟ್ಟು ಮಾತಾಡ್ಸ್ಬಿಟ್ಟು, ಖುಷಿ ಆಯ್ತದೆ ನೀನ್ ಹೋಗ್ಬಿಟ್ಟು ಮಾಡು, ಚೆನ್ನಾಗಿ ಮಾಡು ಅಂತ ಹೇಳ್ಬಿಟ್ಟು ಹೋದ್ರ. ದೊಡ್ಡ ವ್ಯಕ್ತಿ ನಮ್ಮ ಬಗ್ಗೆ ಹೇಳ್ತಾರಲ್ಲ, ಅದು ಖುಷಿ ವಿಚಾರ. ಏನಣ್ಣ ಇವಾಗ ಸ್ಪೆಷಲ್? ನಮ್ ಸ್ಪೆಷಲ್ ಬಂದ್ಬಿಟ್ಟು ಬುಟ್ಟಿ ಚಾಟು. ಬುಟ್ಟಿ ಚಾಟ್ಸ್. ಬುಟ್ಟಿ ಚಾಟ್ ರೆಡಿ ಮಾಡ್ಸ್ಬಿಡ್ತೀನಿ ನಿಮ್ಗೆ 1 ಪ್ಲೇಟ್. ಅದ್ ತಿನ್ನಿ, ಚೆನ್ನಾಗಿದ್ರೆ ಮಾತ್ರ
ನಿಮ್ಮ ಸಬ್ಸ್ಕ್ರೈಬರ್ಗೆ ನಿಮ್ಮ ವ್ಯೂವರ್ಸ್ ಗಳಿಗೆ ಹೇಳಿ, ಇಲ್ಲ ಅಂದ್ರೆ ಹೇಳ್ಬೇಡಿ. ಬುಟ್ಟಿ ಚಾಟ್ಸ್ ಮತ್ತೆ ಏನೇನ್ ಸಿಗುತ್ತೆ? ನಮ್ಮಲ್ಲಿ ಮಸಾಲ್ ಪುರಿ, ಪಾನಿಪುರಿ, ಬೇಲ್ಪುರಿ, ದೈಪುರಿ, ಕ್ಯಾಶುವಲ್ ಎಲ್ಲ ಸಿಗುತ್ತೆ. ಬುಟ್ಟಿ ಚಾಟು, ಪಾಪಡಿ ಚಾಟು ಮತ್ತೆ ದೈವಡ 3 ಸ್ಪೆಷಲ್. ಇಂಥವ್ರಿಗಿಂತ ಸ್ಫೂರ್ತಿ ಬೇಕಮ್ಮ. ಸೊ ಮಸಾಲೆ ಪುರಿ, ನಾನು ಮಸಾಲೆ ಪುರಿ ತಗೊಂಡಿದ್ದೀನಿ, ಯಾಕಂದ್ರೆ ನಾನು ಮೊಸರು ತಿನ್ನಲ್ಲ. ಬುಟ್ಟಿ ಚಾಟ್ಸ್ ಅಲ್ಲಿ ಮೊಸರು ಇರುತ್ತೆ. ಅದು ಆರ್ವಿನ್ ತಿನ್ಬಿಟ್ಟು ಟೇಸ್ಟ್ ಮಾಡಿ ಹೇಳ್ತಾನೆ ಹೇಗಿರುತ್ತೆ ಅಂತ. ನಾನು ಮಸಾಲೆ ತಗೊಂಡಿದ್ದೀನಿ, ಮಸಾಲೆ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ ಇಲ್ಲಿ. ನೀವು ನೋಡ್ಬೋದು ಎಷ್ಟು ಜನ ಕಸ್ಟಮರ್ಸ್ ಆಲ್ರೆಡಿ ಬಂದಿದ್ದಾರೆ ಅಂತ. ದರ್ಶನ್ ಸರ್ ಒಂದೇ ಒಂದು ಮಾತಿಂದ ಇವ್ರ ಜೀವನನೇ ಚೇಂಜ್ ಆಯ್ತು. ಅಂದ್ರೆ ಇವ್ರು ಪ್ರಾಮಾಣಿಕವಾಗಿ ಮುಂಚೆಯಿಂದ ಕೆಲಸ ಮಾಡೋರು, ಬಟ್ ಅವ್ರ ಮಾತಾದ್ಮೇಲೆ ಇನ್ನೂ ನೆಕ್ಸ್ಟ್ ಲೆವೆಲ್ ತಗೊಂಡೋಯ್ತು ಇವ್ರಿಗೆ. ಡೈಲಿ ಇಷ್ಟು ಬ್ಯುಸಿ ಆಗಿರೋದಕ್ಕೆ. ಮಸಾಲೆ ಪುರಿ ಸೂಪರ್ ಆಗಿದೆ. ಪ್ರೈಸ್ ಆಮೇಲೆ ಕೇಳೋಣ ಎಷ್ಟಂತ. 40 rupees 50 rupees ಇರುತ್ತೆ ಅನ್ಸುತ್ತೆ. ಬುಟ್ಟಿ ಚಾಟ್ಸ್ ನೋಡಿ, ಫೇಮಸ್ ಬುಟ್ಟಿ ಚಾಟ್ಸ್ 1 2 3 4 5 ಕೊಟ್ಟಿದ್ದಾರೆ. ಅರವಿಂದ್ ನಿಜ ಅಣ್ಣ, ಇದು ಇಲ್ಲ ನಾನು ಕೇಳಿರ್ಲಿಲ್ಲ, ನೀವು ಹೇಳಿದ್ಮೇಲೆ ಗೊತ್ತಾಗಿದ್ದು. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಸೈಜ್ ನೋಡಿ, ಸೈಜ್ ಎಷ್ಟು ದೊಡ್ಡದಾಗಿದೆ, ಅಲ್ವಾ? ಕ್ವಾಂಟಿಟಿ ಚೆನ್ನಾಗಿದೆ. ಇವಾಗ ಫಿಲ್ ಆಗಿದೆ ನೋಡು. ಹೌದು ಟೆಸ್ಟ್ ಮಾಡಿ ನೋಡ್ತೀನಿ, ಹೆಂಗಿದೆ ಟೆಸ್ಟ್ ಮಾಡಿ ನೋಡ್ತೀನಿ. ಟೆಸ್ಟ್ ಮಾಡ್ಬಿಟ್ಟು ಪುಣ್ಯವಂತ ಅರವಿಂದ್. ಏನ್ ಫ್ಲೇವರ್ ಹೊಡಿತಾಯ್ತೋ ನಿನ್ ಬಾಯಿ. ನಿಜವಾಗ್ಲೂ ಅದ್ಭುತ ಅಣ್ಣ, ನಿಜವಾಗ್ಲೂ ಅದ್ಭುತ, ಸೂಪರ್ ಆಗಿದೆ. ನೋಡಿ ನಿಜ ಹೇಳ್ಬೇಕಂದ್ರೆ ಎಷ್ಟು ಕ್ವಾಂಟಿಟಿ ಇದೆ ಅಂದ್ರೆ ಒಂದನ್ನ ನಮ್ ಬಾಯಿಗೆ ಇಟ್ಕೊಂಡು ತಿನ್ನಕ್ ಆಗ್ತಿಲ್ಲ ಅದನ್ನ, ಅಷ್ಟು ಕ್ವಾಂಟಿಟಿ ಇದೆ. ನಿಜವಾಗ್ಲೂ ಸೂಪರ್ ಆಗಿದೆ. ದರ್ಶನ್ ಸರ್ ಹೇಳಿದಂಗೆ ಹೊಟ್ಟೆಪಾಟಿ ಚಾಟ್ಸು ನಿಜವಾಗ್ಲೂ ಸೂಪರ್ ಆಗಿದೆ. ಅಂದಲ್ಲ ಇಷ್ಟೊಂದು ಫೇಮಸ್ ಆಗಿರ್ಬೋದು, ಮತ್ತೆ ಕ್ವಾಂಟಿಟಿ ಆಗಿರ್ಬೋದು, ಆ ಫ್ಲೇವರ್ ಟೇಸ್ಟ್ ಎಲ್ಲವೂ ಸೂಪರ್ ಆಗಿ ಕೊಡ್ತಾ ಇದಾರೆ. ಈ ನಮ್ಮ ಸಬ್ಸ್ಕ್ರೈಬರ್ ಏನಿದ್ದಾರೆ ಎಲ್ಲರೂ ಬಂದು ಬೇಕಾದ್ರೆ ಟೇಸ್ಟ್ ಮಾಡಿ ನೋಡ್ಬೋದು, ಸೂಪರ್ ಆಗಿದೆ. ಅಣ್ಣ ಇನ್ನೊಂದ್ ಏನ್ ಗೊತ್ತಾ, ಇದು ಸೇಮ್ ಐಸ್ ಕ್ರೀಮ್ ತಿಂದಂಗ ಆಗ್ತಾ ಇದೆ. ಇದು ನನಗೆ ಪಾನಿಪುರಿ ಚಾಟ್ಸ್ ಅಲ್ಲಿ ಏನು ತಿಂದಿನ ಅನ್ನಿಸ್ತಾ ಇಲ್ಲ, ಫೀಲ್ ಐಸ್ ಕ್ರೀಮ್ ತಿಂತಾ ಇದೀನಿ ಅನ್ನೋ ತರ ಫೀಲ್ ಆಗ್ತಾ ಇದೆ. ಇಲ್ಲಿ ನೀವು ಯಾವುದೇ ಚಾಟ್ಸ್ ತಗೋತೀರಾ ಅಂದ್ರೂ ಕೇವಲ 40 rupees. ಮಸಾಲ್ ಪುರಿ, ಬೇಲ್ ಪುರಿ, ಸೇವ್ ಪುರಿ ಯಾವುದೇ ತಗೊಳ್ಳಿ 40 rupees ಆಗುತ್ತೆ. ಬುಟ್ಟಿ ಚಾಟ್ಸ್ ಮಾತ್ರ 60 rupees, ಯಾಕಂದ್ರೆ ಅದು ಇಲ್ಲಿ ತುಂಬಾ ಸ್ಪೆಷಲ್. ಎಲ್ಲಾ ಚಾಟ್ಸ್ ಕೂಡ ತುಂಬಾನೇ ಚೆನ್ನಾಗಿತ್ತು. ಮತ್ತೆ ಇವರ ಜರ್ನಿ ತುಂಬಾ ಜನಕ್ಕೆ ಇನ್ಸ್ಪೈರ್ ಆಗೋದಂತೂ ಖಂಡಿತ. ನೀವು ಹೊಟ್ಟೆಪಾಡು ಚಾಟ್ಸ್ ಅಂತ ಹೊಡೆದ್ರೆ ಗೂಗಲ್ ಅಲ್ಲಿ ಆಟೋಮೆಟಿಕ್ ಆಗಿ ಶೋ ಆಗುತ್ತೆ ಇವ್ರ ಅಂಗಡಿ. ಆರಾಮಾಗಿ ಬರ್ಬೋದು, ಆರಾಮಾಗಿ ಟೇಸ್ಟ್ ಮಾಡ್ಬೋದು. ಬುಟ್ಟಿ ಚಾಟ್ಸ್ ಮಾತ್ರ ಮಿಸ್ ಮಾಡಬೇಡಿ. ನಾನ್ ಮಿಸ್ ಮಾಡ್ಕೊಂಡೆ, ಯಾಕಂದ್ರೆ ನಾನು ಮೊಸರು ತಿನ್ನಲ್ಲ. ಅರವಿಂದ್ ತಿನ್ಬಿಟ್ಟು ಹೊಟ್ಟೆ ಎಲ್ಲ ಉರಿಸ್ತಾವನೆ, ಒಂದ್ ತಿನ್ನು ಅಂತ. ನಾನು ಆಕ್ಚುಲಿ ತಿನ್ನಲ್ಲ ಮೊಸರು, ಮುಟ್ಟೆ ಎಷ್ಟು ದಿನ ಆಗಿದೆ. ಬಟ್ ಮಸಾಲೆ ಪುರಿ ಟ್ರೈ ಮಾಡೋದ್ನಲ್ಲ, ಸೂಪರ್ ಆಗಿತ್ತು. ಸೀರಿಯಸ್ಲಿ ಇವ್ರು ಒಂಥರ ಸ್ಫೂರ್ತಿ. ಇವ್ರು ಮಾತಾಡೋದಾಗಿರ್ಬೋದು, ಇವರು ಇನ್ನೊಬ್ರ ಜೊತೆ ಇಂಟ್ರಾಕ್ಟ್ ಮಾಡೋದಾಗಿರ್ಬೋದು, ಸಖತ್ತಾಗಿ ಮಾಡಿದ್ರು. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಸರ್ ಎಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ರಿಗೂ ಟಾಟಾ, ಬೈ ಬಾಯ್.